ಎಷ್ಟೊಂದು ಬದಲಾಗಿದೆ ಈ ಕಲಿಯುಗ. ಬದಲಾಗುತ್ತಿರುವ ಈ ಕಲಿಯುಗದಲ್ಲಿ ನೌಕರಿ ಸಿಗುವುದು ಸಾಧ್ಯವೇ? ಏರುತ್ತಿರುವ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಬಡವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಶ್ರೀಮಂತರು ತಮ್ಮ ಮಕ್ಕಳಿಗೆ ನೌಕರಿ ಕೊಡಿಸುತ್ತಾರೆ. ಹೇಗೆಂದರೆ ಲಂಚದಿಂದ, ಇಲ್ಲವೇ ಅಧಿಕಾರದ ದಬ್ಬಾಳಿಕೆಯಿಂದ. ತಾನು ಯಾಕೆಂದ್ರೆ ನಿರುದ್ಯೋಗಿಗಳಾಗಿ, ಭಿಕಾರಿಗಳಾಗಿ ಹಾಳಾಗಿ ಹೋಗುತ್ತಾರೆ ಎಂಬ ಸ್ವಾರ್ಥದಿಂದ. ಇದರಿಂದ ಶ್ರೀಮಂತರು ಶ್ರೀಮಂತರಾಗಿಯೇ ಹೋದರೆ ಬಡವರು ಬಡವರಾಗಿಯೇ ಉಳಿಯುತ್ತಾರೆ. ಇಂಥ ನಿರುದ್ಯೋಗವನ್ನು ಹೋಗಲಾಡಿಸುತ್ತೇವೆ ಎಂದು ಅನೇಕ ಹಿರಿಯರು, ರಾಜಕಾರಣಿಗಳು ಹೇಳುತ್ತಾರೆ. ಆದರೆ ಹೇಳುವುದು ವೇದಾಂತ, ಎನ್ನುವುದು ಬದನೆಕಾಯಿ ಅಂತಾಗಿದೆ. ಈ ಸುಂದರ ಸಮಾಜದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಧರ್ಮ ಬರುತ್ತೇನೆಂದು ಹೇಳಿದ್ದ, ಬರಲಿಲ್ಲ. ಬಂದಾಗ ಬರಲಿ, ಕಾಯೋಣ. ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ ರವಿ. ಅಂದ ಹಾಗೆ ಮೊನ್ನೆ ಇಂಟರ್ವ್ಯೂಗೆ ಹೋಗಿದ್ದೆಲ್ಲ ರವಿ, ಏನಾಯ್ತು? ಹೋಗಿದ್ದೆ ಧರ್ಮ. ನೀನು ಎಷ್ಟು ಓದಿದ್ದೀಯಾ ಅಂತ ಕೇಳುವುದನ್ನು ಬಿಟ್ಟು ಎಷ್ಟು ತಂದಿದ್ದೀಯಾ ಅಂತ ಕೇಳಿದರು. ಅದಕ್ಕಾಗಿ ಬಿಟ್ಟು ಬಂದೆ. ಈ ಹಾಳು ಸರ್ಕಾರಿ ನೌಕರಿಗಾಗಿ ಅದೆಷ್ಟು ಜನ ಇನ್ನು ಸಾಯುತ್ತಾರೋ. ಪ್ರತಿಯೊಬ್ಬರು ತಮ್ಮ ಹೊಲ ಗದ್ದೆಗಳಲ್ಲಿ ದುಡಿಯುತ್ತಾ ಹೋದರೆ ಎಲ್ಲರೂ ಉದ್ಯೋಗಸ್ಥರಾಗುತ್ತಾರಲ್ಲವೇ ರವಿ? ಧರ್ಮ, ನೀನು ಹೇಳುತ್ತಿರುವುದೇನೋ ಸತ್ಯ. ಆದರೆ ಭೂಮಿ ಇಲ್ಲದವರು ಆಸ್ತಿ ಹುಡುಕಬೇಕಲ್ಲಪ್ಪ. ಆದ್ದರಿಂದ ಬಡವರು ಆಸ್ತಿಯನ್ನೇ ನಂಬಿಕೊಂಡಿರುತ್ತಾರೆ. ಇದರಿಂದ ಅದು ಇಲ್ಲದಿದ್ದರೆ ಇದೆಯಲ್ಲ ದಿನನಿತ್ಯದ ಕಾಯಕ ಎತ್ತು ಗಾಣ ಸುತ್ತಿದಂತೆ ಸುತ್ತುವುದು. ರವಿ, ಈ ಕಲಿಯುಗ ಬಹಳ ಕೆಟ್ಟು ಹೋಯಿತು ರವಿ. ಎಲ್ಲೆಂದರಲ್ಲಿ ಶೋಷಣೆ, ದಬ್ಬಾಳಿಕೆ, ಕೊಲೆ ಮಾಡುವುದು, ಹಣ ದೋಚುವುದು ಆ ಶ್ರೀಮಂತನಾಗ ರಾಜ್ಯನಂತವರಿಗೆ ದಿನನಿತ್ಯದ ಕಸವಾಗಿದೆ. ಗ್ಲಾಮರ್ಗರು, ವಿಷಯ ಕನ್ಯೆ ಅಂತ ಹೆಣ್ಣುಗಳನ್ನಿಟ್ಟುಕೊಂಡು ಹಣ ಇದ್ದವರ ಮನೆಗೆ ಚೂ ಬಿಟ್ಟು ಹಣವನ್ನು ದೋಚುತ್ತಾನೆ. ವಿಷಯ ಒಂದು ವೇಳೆ ಕೈ ಮೀರಿ ಹೋದರೆ ಬಿಸ್ನೆಸ್ ಮಾರ್ಡರ್ಗೂ ಕೂಡ ಹೆದರುವುದಿಲ್ಲ ಶ್ರೀಮಂತ ನಾಗರಾಜ್. ರವಿ, ನಾವು ಒಂದು ಅರ್ಥದಲ್ಲಿ ಇಂಥವರನಿಗೆ ಹೇಳೋದಾದರೆ ಇವರು ಲಗಾಮಿಲ್ಲದಿದ್ದರೆ ಲಗಾಮಿಲ್ಲದೆ ಓಡುವ ಕುದುರೆ ಇದ್ದ ಹಾಗೆ. ಇಂಥವರನ್ನು ನಾವು ಸಮಯ ನೋಡಿ ಮಧ್ಯದಲ್ಲಿ ವಿಷ ಬೆರೆಸಿ ಕುಡಿಸಿದರೆ ಮತ್ತೆ ಅವರು ತಿರುಗಿ ಹೇಳಲೇಬಾರದು ರವಿ. ಹಾಗೆ ಮಾಡಬೇಕಲ್ಲವೇ? ಅದಕ್ಕೆ ಧರ್ಮ ಹೇಳುವುದು, ಅಲ್ಲಪ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೂಡ ಹಿಡಿದನಂತೆ, ಗಾಳಿ ತನ್ನ ಕಡೆ ಬೀಸಿದೆಂದು ಹಾರಾಡಿದನಂತೆ. ಧರ್ಮ, ಹಿಂದಿನ ಕಾಲ ಇಲ್ಲ ಧರ್ಮ. ಹಿಂದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಸಭೆಯಲ್ಲಿ ಭಾಷಣ ಮಾಡುತ್ತಿರುವಾಗ ಆಗ ಗಾಳಿಯಲ್ಲಿ ಚಪ್ಪಲಿ ಹಾರಿ ಅವರ ಹತ್ತಿರ ಬಿದ್ದಿತಂತೆ. ಆಗ ವಿಚಲಿತರಾಗದ ನೇತಾಜಿ ಅವರು ಆ ಚಪ್ಪಲಿಯನ್ನು ಕೈಗೆತ್ತಿಕೊಂಡು, ಯಾರೋ ಪುಣ್ಯಾತ್ಮ ನನ್ನಂತ ಅಲ್ಪನು ಕಾಲುನಡಿಗೆಯಲ್ಲಿ ನಡೆಯುವುದನ್ನು ನೋಡಿ ಈ ಚಪ್ಪಲಿಯನ್ನು ಕೊಟ್ಟಿದ್ದಾನೆ. ಇದು ಎಡಗಾಲಿನ ಚಪ್ಪಲಿ, ನನಗೆ ಇನ್ನೊಂದು ಚಪ್ಪಲಿಯನ್ನು ಕೊಟ್ಟು ಪುಣ್ಯ ಕಟ್ಟಿಕೋ ಅಂದರಂತೆ. ಅಂತ ಪುಣ್ಯಾತ್ಮರು ಹುಟ್ಟಿದ ಈ ನಾಡಲ್ಲಿ ಇಂಥ ವಿಷ ಬೀಜಗಳು ಹುಟ್ಟುವುದು ಸಾಧ್ಯನ? ಸಾಧ್ಯ ಇರಬೇಕು ಧರ್ಮ. ಅದೇನೋ ಅನೇಕ ಸಾಫ್ಟ್ವೇರ್ ಕಂಪನಿಗಳು ತಲೆ ಎತ್ತುತ್ತಿವೆ. ಇನ್ನು ಕೆಲ ಹೆಣ್ಣು ಮಕ್ಕಳು ಕೆಲಸಕ್ಕೆ ಸೇರಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲ ಹೆಣ್ಣು ಮಕ್ಕಳು ದುಷ್ಟರ ಕೈಯಲ್ಲಿ ಶೀಲ ಕಳೆದುಕೊಂಡು ಹಾಳಾಗಿ ಹೋಗಿದ್ದಾರೆ. ಇಂಥ ನೀಚರ ಕೈಯಲ್ಲಿ ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗಿದೆ. ಇರಲಿ ಬಿಡುದರಮ್ಮ. ಅದೇನೋ ಅಂತಾರಲ್ಲ, ಊರ ಉಸಾಬರಿಗೆ ಹೋಗಿ ಮುಲ್ಲಾ ಸೊರಗಿದ್ದನಂತೆ, ಹಾಗೆ ಆಗುತ್ತೆ. ಧರ್ಮ, ಮನೆಯಲ್ಲಿ ಅಣ್ಣ ಅತ್ತಿಗೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ರವಿ. ಅಂದ ಹಾಗೆ ನಾಳೆ ನಡೆಯುತ್ತಿರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆ ಶ್ರೀಮಂತ ನಾಗರಾಜ್ ಸ್ಪರ್ಧಿಸುತ್ತಿದ್ದಾನೆ. ಅವನ ಸ್ಪರ್ಧಿಯಾಗಿ ನಮ್ಮ ಬೈರೇಗೌಡರು ಸ್ಪರ್ಧಿಸುತ್ತಿದ್ದಾರೆ ರವಿ. ಆ ಶ್ರೀಮಂತ ನಾಗರಾಜನನ್ನು ಬಹುಮತಗಳಿಂದ ಸೋಲಿಸಿ ನಮ್ಮ ಬೈರೇಗೌಡರನ್ನು ನಾವು ಆರಿಸಿ ತರಬೇಕು ರವಿ. ಧರ್ಮ, ಇದರ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ. ಏಕೆಂದರೆ ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಮ್ಮಿಬ್ಬರಿಗಿಂತ ಚೆನ್ನಾಗಿ ಇಲ್ಲಿ ಕೂತಿರುವ ಜನಗಳಿಗೆ ಚೆನ್ನಾಗಿ ಗೊತ್ತು. ಇಂದಿನ
ರಾಜಕೀಯದಲ್ಲಿ ಅನೇಕ ಪಕ್ಷಗಳು ನಾಯಿ ಕೊಡಿಯಂತೆ ತಲೆ ಎತ್ತಿ ನಿಂತಿವೆ. ಯಾವ ಪಕ್ಷ ಒಳ್ಳೆಯದು, ಯಾವ ಪಕ್ಷ ಕೆಟ್ಟದು ಎಂಬುದು ಕೂಡ ನಿಗೂಢವಾಗಿದೆ ರವಿ. ನಾವು ಇದನ್ನೆಲ್ಲ ನೋಡಿದರೆ 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿತ್ತು ನಿಜ. ಆದರೆ ಅಂತಿನ ಮಹಾನ್ ನಾಯಕರ ಸದೃಢತೆ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕಿತು. ಆದರೆ ಇಂದಿನ 21ನೇ ಶತಮಾನದಲ್ಲಿ ಆ ನಾಗರಾಜನಂತವರು ಒಳ್ಳೆಯವರೆನಿಸಿಕೊಳ್ಳುವಷ್ಟು ಬುದ್ಧಿವಂತರಲ್ಲ. ಅಂದಿನ ಮಹಾನ್ ನಾಯಕರ ಸದೃಢತೆ ಇಂದಿಗೂ ಕೂಡ ನಮ್ಮನ್ನು ಗರ್ವದಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡಿದರವಿ. ಆದರೆ ಇಂದಿನ ಪರಿಸ್ಥಿತಿ ಮಕ್ಕಳಲ್ಲಿ, ಸಾಮಾನ್ಯ ಜನರಲ್ಲಿ ಕೊಲೆ ಗಡಕರು ಕಣ್ಣು ಮುಂದೆ ಬರುತ್ತಿದ್ದಾರೆ. ಇದು ಇದೇ ರೀತಿ ಮುಂದುವರೆದರೆ ಒಂದೊಂದು ದಿನ ನಮ್ಮ ಯುವ ಜನತೆಗೆ ನಾವು ಮಹಾತ್ಮ ಗಾಂಧಿ ಯಾರೆಂದು ತಿಳಿಸಿ ಹೇಳಿಕೊಡಬೇಕಾಗುತ್ತಿದ್ದರವೇ. ಈ ನಾಡಿನ ನಾನಾ ರೀತಿ ನಾಯಕರು ಒಮ್ಮತದಿಂದ ಕೂಡಿ ನಡೆದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತದೆ. ಹಾ ರವಿ, ಈ ವಿಷಯದ ಬಗ್ಗೆ ನಾವು ಮಾತನಾಡುತ್ತಾ ಹೋದರೆ ಇದೊಂದು ಮುಗಿಯದಂತಹ ಕಥೆಯಾಗುತ್ತದೆ. ಇರಲಿ ನಡೀರವೇ, ಮನೆಗೆ ಹೋಗೋಣ. ಧರ್ಮ, ಬೇಡ ಧರ್ಮ, ಇನ್ನೊಂದು ಸಾರಿ ನಾನು ಬರುತ್ತೇನೆ. ಊರಲ್ಲಿ ಎಲ್ಲರೂ ಕಾಯ್ತಾ ಇರುತ್ತಾರೆ. ನಾನಿನ್ನು ಬರುತ್ತೇನೆ ಧರ್ಮ. ಓಕೆ. ಸ್ನೇಹಿತನೆಂದರೆ ಇವನು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಹಾಸ್ಟೆಲಿನಲ್ಲಿ ಓದಿ, ಒಂದೇ ನೌಕರಿ ಸೇರಬೇಕೆಂಬ ಆಸೆಯನ್ನಿಟ್ಟುಕೊಂಡಿದ್ದೆವು. ಆದರೆ ನನ್ನ ದುರಾದೃಷ್ಟ, ನಾನು ಹೀಗಾದಿ. ಅವನು ಸರ್ಕಾರಿ ನೌಕರಿ ಸೇರುವ ವಿದ್ಯಾವಂತನಾದ. ಆದರೆ ನನ್ನದೊಂದೇ ಗುರಿ, ಗಾಳಿಯೇ ಬೀಸಿ ಬಿರುಗಾಳಿಯಾದರೂ ಸರಿ, ಸಮುದ್ರದ ಅಲೆಯ ಉಕ್ಕಿ ಸುನಾಮಿಯಾದರೂ ಸರಿಯೇ, ಭೂಮಿಯೇ ಬಿರಿದು ಎರಡು ಸರಿಯೇ, ನನ್ನದೊಂದೇ ಗುರಿ, ದುಷ್ಟರನ್ನ ಶಿಕ್ಷಿಸುವುದು, ಶ್ರೇಷ್ಠರನ್ನ ರಕ್ಷಿಸುವುದು.